ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚೇತನ್ ಕೂಗಾರ್. ಇವತ್ತು ನಾನು ಭಾರತೀಯ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣಿನ ಬಗ್ಗೆ ಒಂದಿಷ್ಟು ವಿಶೇಷತೆಗಳು ಮತ್ತೆ ನಮ್ಮ ದೇಶದಿಂದ ಯಾವೆಲ್ಲ ದೇಶಗಳಿಗೆ ನಾವು ಮಾವಿನ ಹಣ್ಣನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅಂಕಿ ಅಂಶಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ವೀಕ್ಷಕರೇ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಬೇಸಿಗೆ ಕಾಲ ಬಂತು ಅಂದ್ರೆ ಸಾಕು, ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ಎಲ್ಲರೂ ಮಾವಿನ ಹಣ್ಣನ್ನ ಇಷ್ಟಪಡ್ತಾರೆ. ಎಲ್ಲಾ ಕಡೆ ಮಾವಿನ ಹಣ್ಣು ಸಿಗುತ್ತೆ. ಅದು ಕೂಡ ನಮ್ಮ ಭಾರತದಲ್ಲಿ ಬಹಳಷ್ಟು ಮಾವು ಬೆಳೆಯನ್ನ ಬೆಳಿತೀವಿ, ಮತ್ತೆ ಬಹಳಷ್ಟು ವಿವಿಧ ತಳಿಗಳನ್ನ ನಾವು ಮಾವಿನ ಹಣ್ಣುಗಳನ್ನ ಬೆಳಿತೀವಿ. ಸೊ ವಿವಿಧ ತಳಿಗಳ ಮಾವಿನ ಹಣ್ಣನ್ನ ಟೇಸ್ಟ್ ಕೂಡ ಮಾಡಿದೀವಿ. ಈಗ ಎಷ್ಟೊಂದು ಹೆಸರುಗಳಿದಾವೆ ಮಾವಿನ ಹಣ್ಣಲ್ಲಿ, ಮಲ್ಗೋಬಾ, ರಸ್ಪುರಿ, ಇದೇ ರೀತಿಯಾಗಿ ಬಹಳಷ್ಟು ವಿವಿಧ ತಳಿಗಳ ಮಾವಿನ ಹಣ್ಣನ್ನ ನಾವು ನಮ್ಮ ದೇಶದಲ್ಲಿ ಬೆಳಿತೀವಿ. ಅದೇ ರೀತಿಯಾಗಿ ಕಿಂಗ್ ಆಫ್ ಮ್ಯಾಂಗೋ ಅಂತ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಕರೀತಾರೆ. ಸೊ ನಮ್ಮ ರಾಜ್ಯ ಅಲ್ಲದೇನೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಿಧ ರೀತಿಯಾಗಿ ಮಾವನ್ನ ಬೆಳಿತೀವಿ. ಸೊ ಅದೇ ರೀತಿಯಾಗಿ ನಾವು ಪ್ರತಿ ವರ್ಷ ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಮಾವಿನ ಹಣ್ಣನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಬಹಳ ಬೇಡಿಕೆ ಕೂಡ ಇದೆ, ಬೇರೆ ದೇಶದವರು ಬಹಳ ಬೇಡಿಕೆ ಕೂಡ ಇಡ್ತಾರೆ ಭಾರತದ ಮಾವಿನ ಹಣ್ಣನ್ನ. ಸೊ ಅದರಲ್ಲಿ ಎಸ್ಪೆಷಲಿ ನಾನು ಮಾತನಾಡೋದಾದ್ರೆ ಅರಬ್ ಕಂಟ್ರಿಗಳಿಗೆ ಸಾಕಷ್ಟು ಬೇಡಿಕೆ ಇದೆ ಭಾರತದ ಮಾವಿನ ಹಣ್ಣಿಗೆ. ಸೊ ಈ ಬಾರಿ ನಾವು ದಾಖಲೆ ಪ್ರಮಾಣದಲ್ಲಿ ಅರಬ್ ಕಂಟ್ರಿಗಳಿಗೆ ಮಾವಿನ ಹಣ್ಣನ್ನ ಎಕ್ಸ್ಪೋರ್ಟ್ ಮಾಡಿದೀವಿ. ಅದರ ಒಂದು ಸಣ್ಣ ಅಂಕಿಅಂಶನ ನಿಮ್ ಮುಂದೆ ಹೇಳ್ತೀನಿ. ಈ ಬಾರಿ ನಾವು 22,963.78 ಮೆಟ್ರಿಕ್ ಟನ್ ಅಷ್ಟು ಮಾವಿನ ಹಣ್ಣುಗಳನ್ನ ಎಕ್ಸ್ಪೋರ್ಟ್ ಮಾಡಿದೀವಿ. ಅಂದ್ರೆ ಈ UAE ಅರಬ್ ಕಂಟ್ರಿಗಳಿಗೆ ನಾವು ಈಗ ಇಷ್ಟು ಪ್ರಮಾಣದ ಹಣ್ಣುಗಳನ್ನ ಎಕ್ಸ್ಪೋರ್ಟ್ ಮಾಡಿರುವಂತದ್ದು. ಅದೇ ರೀತಿಯಾಗಿ ನಾವು 2-3 ವರ್ಷದ ಅಂಕಿಅಂಶನ ಕೂಡ ನೋಡೋದಾದ್ರೆ ನಾವು 2020 ರಿಂದ 2021ರಲ್ಲಿ 12,756.40 ಮೆಟ್ರಿಕ್ ಟನ್ ಅಷ್ಟು ಮಾವಿನ ಹಣ್ಣುಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ವಿ. ಅದಾದ್ಮೇಲೆ 2021-22ರಲ್ಲಿ ಅವಾಗ್ಲೂ ಕೂಡ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಬೇಡಿಕೆ ಹೆಚ್ಚಾಯ್ತು. 12,923.69 ಮೆಟ್ರಿಕ್ ಟನ್ ಅಷ್ಟು ಮಾವಿನ ಹಣ್ಣನ್ನ ಎಕ್ಸ್ಪೋರ್ಟ್ ಮಾಡಿದೀವಿ. ಅದಾದ ಬಳಿಕ ಕಳೆದ ವರ್ಷದಲ್ಲಿ 2022ರಿಂದ 2023ರಲ್ಲಿ 12,139.62 ಮೆಟ್ರಿಕ್ ಟನ್ ಅಷ್ಟು ಮಾವಿನ ಹಣ್ಣುಗಳನ್ನ ಈಗಾಗಲೇ ನಾವು ರಫ್ತು ಮಾಡಿದೀವಿ. ಈ ಬಾರಿಯೂ ಕೂಡ ದಾಖಲೆ ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನ ರಫ್ತು ಮಾಡಿದೀವಿ. ಅದನ್ನ ಪರ್ಸೆಂಟೇಜ್ ಅಲ್ಲಿ ನೋಡೋದಾದ್ರೆ ನಾವು 52.86% ನಷ್ಟು ಹಣ್ಣುಗಳನ್ನ ಅರಬ್ ಕಂಟ್ರಿಗಳಿಗೆ ಭಾರತದಿಂದ ಮಾವಿನ ಹಣ್ಣುಗಳನ್ನ ಎಕ್ಸ್ಪೋರ್ಟ್ ಮಾಡಿದೀವಿ. ಇನ್ನು ಅದೇ ರೀತಿಯಾಗಿ ನಾವು ಇಲ್ಲಿ ಬರೀ ಅರಬ್ ಕಂಟ್ರಿ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ನಾವು ಇಲ್ಲಿ ಮಾವಿನ ಹಣ್ಣುಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. UK ಯುನೈಟೆಡ್ ಕಿಂಗ್ಡಮ್ ಅಲ್ಲೂ ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಮಾವಿನ ಹಣ್ಣನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ನೇಪಾಳ ಇರ್ಬೋದು, ಇನ್ನ ಕುವೈತ್ ಇರ್ಬೋದು, US ಇರ್ಬೋದು, ಭೂತಾನ್ ಇರ್ಬೋದು, ಇದೇ ರೀತಿಯಾಗಿ ಬೇರೆ ಬೇರೆ ಈ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಕೂಡ ಈ ಭಾರತದಿಂದ ಸಾಕಷ್ಟು ಮಾವಿನ ಸೀಸನ್ ಅಲ್ಲಿ ಸಾಕಷ್ಟು ಮಾವಿನ ಹಣ್ಣುಗಳು ಎಕ್ಸ್ಪೋರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಅಷ್ಟೇ ಪ್ರಮಾಣದಲ್ಲಿ ಬಹಳಷ್ಟು ಬೇಡಿಕೆಗಳು ಕೂಡ ಇದೆ. ಸೊ ನಮ್ಮ ಕರ್ನಾಟಕದಲ್ಲೇ ನಾವು ಗಮನಿಸಿದೀವಿ, ಮಾವಿನ ಹಣ್ಣಿನ ಎಷ್ಟೊಂದು ತಿನಿಸುಗಳನ್ನ ನಾವು ಮಾಡ್ತೀವಿ, ಮತ್ತೆ ಎಷ್ಟು ವಿವಿಧವಾದ ಮಾವಿನ ಹಣ್ಣುಗಳನ್ನ ನಾವು ಸೇವಿಸಿದೀವಿ ಅಂತೂ ಕೂಡ. ಸೊ ಈ ರೀತಿಯಾದಂತಹ ಭಾರತದಿಂದ ಬೇರೆ ದೇಶಗಳಿಗೆ ಇಷ್ಟೊಂದು ಬೇಡಿಕೆ ಪ್ರಮಾಣದಲ್ಲಿ, ಇಷ್ಟೊಂದು ದಾಖಲೆ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗೋದ್ರಿಂದ ನಮ್ಮ ರೈತರಿಗೆ ಒಂದಿಷ್ಟು ಖುಷಿ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಾವು ಬೆಳೆಗಾರರಿಗೆ ಇದು ಒಂದು ರೀತಿಯಾದಂತಹ ಖುಷಿ ಸಂಗತಿ ಅಂತಾನೆ ಹೇಳ್ಬೋದು.